ಏನು? ಕಾಮ ಪ್ಲಸ್ ಇಡಿ. ಹ್ಮ್ ಹ್ಮ್ ಲೆಕ್ಚರರ್ ಆಗ್ಬೇಕಿತ್ತು ನೀನು. ಆಗೋಣ ಆಗೋಣ. ನನಗ್ ಮಾತ್ರ. ನಿನಗೆ ನಾನು ಯಾವಾಗಲೂ ಓದೇ ಅಲ್ವಾ. ಮತ್ತೆ ಇವತ್ತು ಪಾಠನೇ ಹೇಳ್ಕೊಟ್ಟಿಲ್ಲ. ಏನು ಗೊತ್ತಾ, ಏನು? ನೀನೊಂಥರ ಗಾರ್ಡನ್ ಇದ್ದಂಗೆ. ಹಾ. ನೋಡ್ತಾ ಇದ್ರೆ ಹ್ಮ್ ಗಾರ್ಡನಲ್ಲಿ ಅಳ್ಳಿರೋ ಹೂ ಥರ ಕಾಣಿಸ್ತಾ ಇರ್ತೀಯ. ಹ್ಮ್ ಹೂವು ಕಿತ್ಕೊಳ್ಳೋಣ ಅಂತ ಹತ್ರಕ್ಕೆ ಬಂದರೆ ಹ್ಮ್ ಪಟ್ಟಂತ ಹೇಳ ಆರೆಂಜ್ ಹಣ್ಣಾಗಿ ಕಾಯ್ತಾ ಇರ್ತವೆ. ಹ್ಮ್ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹ್ಮ್ ತಿನ್ನೋಕೆ ಅಂತ ಬರ್ತೀನಿ. ಹ್ಮ್ ಅಷ್ಟರಲ್ಲಿ ಅಷ್ಟರಲ್ಲಿ ನೀನು ನಾನು ಬಾವಿ ತೋರಿಸ್ಬಿಡ್ತೀಯ. ನಿನಗೆ ಜಾಸ್ತಿ ಬಾವಿನೇ ಇಷ್ಟ ಅಲ್ವಾ? ಅಲ್ಲ, ಮತ್ತೆ ಬಾಯಲ್ಲಿ ನೀರು ತೆಗಿತಾ 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 ಆರೆಂಜ್ ತಿನ್ನೋಕೆ ಇಷ್ಟ. ಹೌದಾ? ಹ್ಮ್ ಈ ತರ ಒಂದ್ ವಿಷಯ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಇವಾಗ ಗೊತ್ತಾಯ್ತಲ್ಲ. ತುಂಬಾ ಚೆನ್ನಾಗೇ ಗೊತ್ತಾಯ್ತು. ಹ್ಮ್ ಹ್ಮ್ ನಿಂಗೂ ಅಷ್ಟೆ. ನಿಂಗೆ ಬಾಯಲ್ಲಿ ನೀರು ತೆಗೆಸ್ಕೊಳ್ಳೋಕೆ ಇಷ್ಟನಾ ಇಲ್ಲ ಆರೆಂಜ್ ತಿನ್ಸೋಕೆ ಇಷ್ಟನಾ? ಎರಡು. ಜಾಸ್ತಿ ಸೆಕೆಂಡ್ ಒನ್. ಹೌದಾ? ಹ್ಮ್ ಆಕ್ಚುಲಿ ಬಂದು ತೆಗಿತೀನಿ ಇವತ್ತು. ಹೆಲ್ಮೆಟ್ ಇದೆಯಾ? ಹೆಲ್ಮೆಟ್ ಇಟ್ಕೊಂಡೆ ಗಾಡಿ ಓಡಿಸೋದು. ನಾನು ಕೇಳಿದ ಹಾಯ ಹೆಲ್ಮೆಟ್ ಅಲ್ಲ. ಹ್ಮ್ ಇನ್ನೊಂದು ಹೆಲ್ಮೆಟ್. ಅದನ್ನೇ ಹೇಳಿದ್ದು ನಾನು ಆ ಹೆಲ್ಮೆಟ್ ಎಲ್ಲ ಹೇಳಿದ್ದು. ಹ್ಮ್ ಹ್ಮ್ ಅದನ್ನ ಇವತ್ತು ಯೂಸೇ ಮಾಡ್ಬೇಡ. ಹೌದಾ? ಹ್ಮ್ ಓಕೆ ಆಯ್ತು. ಫಿಲ್ಟ್ರ್ ಇಲ್ದಲೇ ನೀರು ತೆಗಿಬೇಕಲ್ಲ, ತೆಗಿತೀನಿ ಬಿಡು. ಹೌದು, ಯಾವತ್ತಾಗ್ಲಿ ಬಾವಿಲಿರೋರ್ಗು ಹೋಟೆಲ್ ಜೊತೆ ಆಟ ಆಡಕ್ಕೆ, ಕುಡಿಯಕ್ಕೆ, ಹ್ಮ್ ಎತ್ಕೊಳಕ್ಕೆ ಚೆನ್ನಾಗಿರುತ್ತೆ. ಹ್ಮ್ ದಾಹ ಆದವ್ರಿಗೆ ಬಾವಿಲಿ ಬಿದ್ದಿದ ತಕ್ಷಣ ನೀರ್ ಕುಡಿಬೇಕು ಅನ್ಸುತ್ತೆ. ಹ್ಮ್ ತಗೊಂಡೋಗ್ ಅದನ್ನ ಫಿಲ್ಟರ್ ಹಾಕಿ ಫಿಲ್ಟರ್ ಮಾಡ್ಕೊಂಡು ಹ್ಮ್ ಟೈಮ್ ಇಲ್ಲ, ವೇಸ್ಟ್ ಆಗುತ್ತೆ. ಹ್ಮ್ ಹ್ಮ್ ಏನಾದ್ರು ಒರಿಜಿನಲ್ ನೀರು ತೆಗಿಯೋ ಬೋರ್ವೆಲ್ಲ. ಹ್ಮ್ ಹೌದು, ಯಾವತ್ತಾಗ್ಲಿ ರಾ ಆಗಿ ಇದ್ರೆ ಚಂದ, ಹ್ಮ್ ಒರಿಜಿನಲ್. ಹೌದು. ಅವಾಗ ಫೀಲ್ ಕೂಡ ಜಾಸ್ತಿ ಸಿಗುತ್ತೆ, ಟೇಸ್ಟ್ ಕೂಡ ಸಿಗುತ್ತೆ. ಹ್ಮ್ ಹ್ಮ್ ಆಕ್ಚುಲಿ ಏನ್ ಗೊತ್ತಾ, ಹೇಳು. ಈ ನನ್ನ ಬಾಳೆಹಣ್ಣು ತಿನ್ನೋದನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೌದಾ? ಹಾ, ಆಯ್ತು ಬಿಡು, ಬಾಯಿ ತುಂಬ. ಬರ್ತಿಲ್ಲ ಬಿಡು, ತೋರಿಸ್ತೀನಿ. ಬಾಯಿ ತುಂಬ ತಿನ್ನಿಸ್ತೀನಿ ನಾನು. ಹ್ಮ್ ಹ್ಮ್ ನಿನಗೆ ಶಾಕ್ ಆಗ್ಬೇಕು. ಹಂಗೆ ತಿಂತೀಯ? ಹ್ಮ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಬಾಳೆಹಣ್ಣು ತಿಂದ್ರೆ? ಹ್ಮ್ ಆ ಥರ ಹತ್ರವಾಗಿ ತಿಂದ್ರೆ. ಹ್ಮ್ ಏನ್ ಗೊತ್ತಾ, ಗಂಡನ ಜೊತೆ ಎಷ್ಟು ನಾವು ಫ್ರೀಯಾಗಿ ಆರಾಮಾಗಿರ್ತೀವೋ ಅಷ್ಟು ಗಂಡನ ಆಯುಸ್ ಜಾಸ್ತಿ ಆಗುತ್ತಂತೆ. ಹೌದಾ? ಅದಕ್ಕೆ ಇನ್ಮೇಲಿಂದ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಎಸ್ಬಿಟ್ಟು ನಿನ್ ಜೊತೆ ಫ್ರೀಯಾಗಿ ಇರ್ತೀನಿ. ಬೇಡ್ವಾ? ಬೇಕು. ಏನ್ ಬೇಕು? ನೀನೇ ಬೇಕು.
ಈ ಮಳೆಗೆ ಏಸಿ ನನಗೆ ಇಲ್ಲಿ ನನ್ನ ಜೊತೆ ಇರ್ಬೇಕು ಅನಿಸ್ತಿದೆ. ಬರ್ತೀನಿ ಇರು ಒಂದು 30-40 ಮಿನಿಟ್ಸ್ ರೆಡಿಯಾಗಿ ಬೇಗ ಬಂದ್ಬಿಡ್ತೀನಿ. ಚಳಿನೆಲ್ಲ ಫುಲ್ ಬಿಸಿ ಮಾಡಾಕ್ತೀನಿ. ಏನ್ ರೆಡಿ ಮಾಡ್ಕೋಬೇಕು ನಾನು? ನೀನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊ. ಏನ್ ಅರೇಂಜ್ಮೆಂಟು? ಅವೆಲ್ಲ ಹೇಳ್ಕೊಡ್ಬೇಕಾ ನಿನಗೆ? ಹೇಳಿದ್ರೆ ಕಿವಿ ತುಂಬಾ ಚೆನ್ನಾಗಿ ಅದೇನಂತಾರೆ ಇಂಪಾಗುತ್ತೆ ಕೇಳಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡೋದು. ಅಷ್ಟೇನಾ? ಅಷ್ಟೇ ಬೇಕಾಯ್ತಾ? ಫುಲ್ಲು ಆಯಿಲ್ ಮಸಾಜ್ ಮಾಡಿ ನಿನ್ನ ಪೈನೆಲ್ಲ ಆಚೆ ತೆಗೆದು ಮಾಡೋದು. ನಂಗೆ ಅರ್ಜೆಂಟ್ ಇವಾಗೆ ಬೇಕು ಅನ್ಸ್ತಿದೆ, ಬೇಗ ಬಂದ್ಬಿಡು. ಬರ್ತೀನಿ. ಕಾಯ್ತಾ ಇರು, ಬೇಗ ಬರ್ತೀನಿ. ತುಂಬಾ ಕಾಯ್ತಿದ್ದೀನಿ ಇಷ್ಟ ದಿನದಿಂದ. ಇವತ್ತು ನೀನು ಬೇಡ 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 ಅಂದ್ರೂ ಬಿಡಲ್ಲ. ನಾನು ಬೇಕು ಬೇಕು ಅಂದ್ರೆ ನೀನ್ ಬಿಡಬಾರ್ದು. ಇಲ್ಲ. ನಾನು ಸಾಕು ಅಂದ್ರೂ ಬಿಡಬಾರ್ದು, ಬೇಕು ಅಂದ್ರೂ ಬಿಡಬಾರ್ದು. ಟೋಟಲಿ ಇಬ್ರಿಗೂನು ಅಪ್ಪ ಸಾಕಪ್ಪ ಅನ್ಸ್ಬೇಕು ಅವಾಗ. ನಿನಗಂತೂ ಅನ್ಸೋದೇ ಇಲ್ಲ ಅನ್ಸುತ್ತಲ್ಲ. ಅಟ್ಲೀಸ್ಟ್ ನನಗಾದ್ರೂ ಒಂದ್ ಸ್ವಲ್ಪ ಬಿಡು ಬಿಡು ಅಂತ ಅನ್ತೀನಿ. ನಿನಗ ಅವೆಲ್ಲ ಇಲ್ಲ ಅಲ್ಲ? ಯಾಕೆ? ಮಿಷಿನ್ ಅಲ್ವಾ ನಿಂದು? ಅಲ್ಲಪ್ಪ, ಮತ್ತೆ ಮಿಷಿನ್. ಮತ್ತೆ ಹೇಳು. ಹಿಂಗೆ ಮಾತಾಡ್ಕೊಂಡಿರ್ತೀಯಾ ಇಲ್ಲ ನಾನು ಬರೋದು ಬೇಡವಾ? ಬಾ, ಯಾರು ಬೇಡ ಅಂದ್ರು? ಮಾತಾಡ್ಕೊಂಡಿಲ್ಲೇ ಇದೆ. ಬಟ್ ಒನ್ ಕಂಡೀಷನ್. ನಿನಗ್ ಸುಸ್ತಾದ್ರೂ ಕೂಡ ಹೆಂಗಿರ್ತೀಯೋ ಆ ಪೊಸಿಷನ್ ಅಲ್ಲೇ ಇರ್ಬೇಕು. ಸರಿ. ನೈಟ್ ಎಲ್ಲಾನು ಹಂಗೆ ಇರ್ತೀನಿ ಮಾತ್ರ ಬಾ, ಇಲ್ಲಾಂದ್ರೆ ಬರ್ಲೇಬೇಡ. ಹಂಗೆ ಇರ್ತೀನಿ. ಹಂಗೆ ಇರ್ತೀನಿ. ಬಾ ಮತ್ತೆ ಬೇಗ. ಬರ್ತೀನಿ. ಬಾಯ್ ಬಾಯ್. ಮೀಟ್ ಯು ಸೂನ್. ಬೇಗ ಮೀಟ್ ಮಾಡ್ತೀನಿ, ಬಂದು ಬಾಯ್ ಅಂದೆ. ಹಲೋ.